ಜಿಪುಣಿ ಕಾಗೆ. ಪಕ್ಷಿಗಳ ಊರಿನಲ್ಲಿ ಅದು ಬೇಸಿಗೆ ಕಾಲ. ಪ್ರತಿದಿನಾನೂ ಬಿಸಿಲು ಜಾಸ್ತಿ ಆಗ್ತಾನೆ ಇತ್ತು. ಅಲ್ಲಿ ಯಾರ ಮನೆಯಲ್ಲೂ ಕೂಡ ಫ್ರಿಡ್ಜ್ ಇಲ್ಲ. ಎಲ್ರೂ ಮಡಿಕೆಯಲ್ಲಿ ನೀರಿಟ್ಕೊಂಡು ಅದನ್ನೇ ಕುಡಿತಾ ಇದ್ರು. ಚಿಚುಕಾಗಿಗೆ ಮಾತ್ರ ಎಲ್ಲರಿಗಿಂತ ಚೆನ್ನಾಗಿ ಬಾಳ್ಬೇಕು ಅಂತ ಆಸೆ. ಆದ್ರಿಂದ ಇವಳು ಆ ಬೇಸಿಗೆ ಕಾಲಕ್ಕೋಸ್ಕರ ಅವಳ ಮನೆಗೆ ಒಂದು ದೊಡ್ಡ ಫ್ರಿಡ್ಜ್ ಅನ್ನ ತಗೊಂಡಿದ್ಲು. ಫ್ರಿಡ್ಜ್ ಮನೆಗೆ ಬಂದ ದಿನದಿಂದ ಎಲ್ಲರನ್ನ ಮನೆ ಕರೆದು ತುಂಬಾನೇ ಜಂಬ ಕೊಚ್ಕೊಳ್ತಾ ಇದ್ಲು. ಹೀಗಿರುವಾಗ ಒಂದಿನ ಚಿಚು ಮನೆಗೆ ಟುನಿ, ಚೋಟು ಹಾಗೂ ಮಹಿ ಮೂಚನಾನು ಬಂದಿದ್ರು. ಬನ್ನಿ ಬನ್ನಿ, ನೋಡಿದ್ರಾ, ನಾನು ಹೊಸ ಫ್ರಿಡ್ಜ್ನ ತಂದಿದ್ದೀನಿ. ಇದನ್ನ ನಾನು ಸಿಟಿಯಿಂದ ತಗೊಂಡ್ಬಂದಿದ್ದೀನಿ. ಒಳಗೆ ನೋಡಿದ್ರಾ ಎಷ್ಟೊಂದು ಐಸ್ ಇದೆ. ಈ ಬಿಸಿಲು ಕಾಲದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಹಬ್ಬ, ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿದೆ. ಈ ಬಿಸಿಲು ಕಾಲದಲ್ಲಿ ತಂಪಾಗಿರುವ ನೀರು ಕುಡಿದ್ರೇನೆ ಹೋದ ಜೀವ ಮತ್ತೆ ಬರೋದು. ನಾವು ಮಡಿಕೆಯಲ್ಲಿರೋ ನೀರು ಕುಡಿದು ಕುಡಿದು ಸಾಕಾಗೋಯ್ತು. ಹೌದು ಚಿಚ್ಚು, ನಿನ್ನ ಫ್ರಿಡ್ಜ್ ನೋಡ್ಲಿಕ್ಕೂ ತುಂಬಾನೇ ಸುಂದರವಾಗಿದೆ. ನಮ್ಮ ಮಕ್ಕಳು ಬಿಸಿಲಿಗೆ ತಣ್ಣೀರು ಬೇಕು, ಜ್ಯೂಸ್ ಬೇಕು, ಐಸ್ ಕ್ರೀಮ್ ಬೇಕು ಅಂತಾರೆ. ಅದನ್ನೆಲ್ಲ ತಂದು ನಿನ್ ಫ್ರಿಡ್ಜ್ ಅಲ್ಲಿ ನಾವು ಕೂಡ ಇಟ್ಕೋಬಹುದಾ? ಹೌದು ಚಿಚ್ಚು, ಈ ಊರಲ್ಲಿ ಯಾರ ಮನೆಯಲ್ಲಿ ಕೂಡ ಫ್ರಿಡ್ಜ್ ಇಲ್ವಲ್ಲ. ಬಿಸಿಲಿಗೆ ಎಲ್ಲರಿಗೂ ತಂಪಾದ ನೀರು ಕುಡಿಬೇಕು ಅನ್ಸುತ್ತೆ. ಅದಕ್ಕೆ ಎಲ್ಲರ ಮನೆಯಿಂದ ಒಂದೊಂದು ಬಾಟಲ್ ನೀರು ತಂದು ನಿನ್ ಫ್ರಿಡ್ಜ್ ಅಲ್ಲಿ ಇಡ್ತೀವಿ. ಕರೆಂಟ್ ಬಿಲ್ಲು ಜಾಸ್ತಿ ಆದ್ರೂ ಕೂಡ ನಾವು ಕೊಡ್ತೀವಿ. ಚಿಚುಕಾಗೆ ಮುಖ ತಿರುಗಿಸ್ಕೊಂಡು, ಅಯ್ಯಯ್ಯೋ, ಎಲ್ಲರೂ ಬಾಟಲ್ ನೀರ್ನ ತಂದಿಡಕ್ಕೆ ನನ್ನ ಫ್ರಿಡ್ಜ್ ಏನು ಅಷ್ಟು ದೊಡ್ಡ ಬಾವಿನ? ಅದು ಮಾತ್ರನ ನನ್ನ ಮನೆ ವಸ್ತುಗಳನ್ನ ನಾನು ಎಲ್ಲಿ ಇಟ್ಕೊಳ್ಳೋದು? ಅವಾಗವಾಗ ನೀವು ಬಂದು ಫ್ರಿಡ್ಜ್ನ ಓಪನ್ ಮಾಡಿ ಮುಚ್ಚೋದು ಮಾಡ್ತಾ ಇದ್ರೆ ಅದ್ರೊಳಗಿರುವ ಗ್ಯಾಸು ಹೊಡೆದೋಗಲ್ವಾ? ಏನ್ ಚಿಚ್ಚು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಮ್ಮ ಮಕ್ಕಳು ಮಧ್ಯಾಹ್ನದ ಸಮಯದಲ್ಲಿ ತಣ್ಣೀರ್ ಕುಡಿಬೇಕು ಅಂತ ಅಳ್ತಾರೆ. ಅದಕ್ಕೇನೆ ಅವರಿಗೋಸ್ಕರನೇ ನಾವು ಕೇಳ್ತಾ ಇರೋದು. ಚಿಚು ಅವಳ ಮನ್ಸಲ್ಲಿ, ಇವರ ಕೈಯಿಂದಾನೇ ಕರೆಂಟ್ ಬಿಲ್ನ ಕಟ್ಟಿಸ್ಬೋದು. ಮೊದ್ಲೇ ಫ್ರಿಡ್ಜ್ ಒಳಗೆ ತುಂಬಾನೇ ಜಾಗ ಇದೆ ಅಲ್ವಾ? ಸರಿ ಸರಿ, ನೀವೆಲ್ಲರೂ ಇಷ್ಟು ದೂರ ಕೇಳೋದ್ರಿಂದ ನನ್ನ ಮನ್ಸು ಬೆಣ್ಣೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸರಿ, ಎಲ್ಲರ ಮನೆಯಿಂದ ಒಂದೊಂದು ಬಾಟ್ಲಲ್ಲಿ ನೀರ್ನ ಮಾತ್ರ ಇಡಬೇಕು. ಅದು ಕೂಡ ಫ್ರಿಡ್ಜ್ನ ನಾನೇ ಓಪನ್ ಮಾಡಿ ಕೊಡ್ಬೇಕು. ಸರಿ ಚಿಚ್ಚು, ನೀವು ಒಪ್ಕೊಂಡಿದ್ದಕ್ಕೆ ನಿನಗೆ ತುಂಬಾನೇ ಥ್ಯಾಂಕ್ಸು. ಹಾಗೆ ಪಕ್ಷಿಗಳೆಲ್ಲರೂ ಅವಳ ಫ್ರಿಡ್ಜ್ ಅಲ್ಲಿ ವಾಟರ್ ಬಾಟಲ್ ಇಟ್ಕೊಳ್ಳಕ್ಕೆ ಚಿಚುಕಾಗೆ ಅನುಮತಿ ಕೊಟ್ಲು. ಪ್ರತಿದಿನ ಬೆಳಗಿನೇ ಪಕ್ಷಿಗಳು ವಾಟರ್ ಬಾಟಲ್ನ ಕೊಟ್ಟು ಸಂಜೆ ಸಮಯ ಹಣ ಕೊಟ್ಟು ಅದನ್ನ ತಗೊಂಡು ಹೋಗ್ತಾ ಇದ್ರು. ಅದರಲ್ಲಿ ಬರುವ ಹಣದಲ್ಲಿ ಚಿಚುಕಾಗಿ ಕರೆಂಟ್ ಬಿಲ್ ಅನ್ನ ಕಟ್ಕೊಳ್ತಾ ಇದ್ಲು. ಜೊತೆಗೆ ಅವಳು ಕೂಡ ಐಸ್ ಕ್ರೀಮು, ಜ್ಯೂಸು ಎಲ್ಲಾನು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ಲು. ಆದ್ರೆ ಅವಳ ಜೀವನಗುಣ ಮಾತ್ರ ಹೋಗ್ಲೇ ಇಲ್ಲ. ಹೀಗಿರುವಾಗ ಒಂದಿನ ಪಕ್ಷಿಗಳು ಎಲ್ರು ಯಾವಾಗ್ಲೂ ನೀರು ಹಿಡಿಯುವ ಬೋರ್ವೆಲ್ ಹತ್ರ ಹೋದ್ರು. ಆದ್ರೆ ಏನೋ ಗೊತ್ತಿಲ್ಲ, ಆ ದಿನ ಬೋರ್ವೆಲ್ ಅಲ್ಲಿ ನೀರು ಬರ್ಲೇ ಇಲ್ಲ. ಏನ್ ಚೊಟ್ಟು, ಅಷ್ಟೊತ್ತಿಂದ ಹೊಡಿತಾ ಇದ್ದೀವಿ, ಒಂದು ಹನಿ ನೀರ್ ಕೂಡ ಬರ್ತಾ ಇಲ್ಲ. ದಾಹದಲ್ಲಿ ಮಕ್ಕಳು ಮನೆಯಲ್ಲಿ ಅಳ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು? ತುನಿ, ನನ್ ಮನೆಯಲ್ಲಿ ಕೂಡ ಕುಡಿಯಕ್ಕೆ ಒಂದು ಹನಿ ನೀರ್ ಕೂಡ ಇಲ್ಲ. ಬಿಸ್ಲಿಗೆ ಗಂಟ್ಲೆಲ್ಲ ಒಣಗ್ತಾ ಇದೆ. ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಪಂಚಾಯಿತಿಯಲ್ಲಿ ಇವಾಗಷ್ಟೇ ನಾನು ಫೋನ್ ಮಾಡಿ ಕೇಳಿದ್ದೀನಿ. ಮೋಟ್ರು ರಿಪೇರಿ ಅಂತೆ, ಅದಕ್ಕೇನೆ ನೀರ್ ಬಿಟ್ಟಿಲ್ಲ ಅಂತ ಹೇಳಿದ್ರು. ಹೇಗೋ ಇವತ್ತು ನೀರ್ ಬರೋದಿಲ್ಲ. ಈ ಬಿಸ್ಲಿಗೆ ನೀರಿಲ್ದೆ ನಾವು ಏನ್ ಮಾಡೋದು? ನಾಳೆ ತನಕ ನೀರ್ ಬರೋದಿಲ್ವಾ? ನಾಳೆ ತನಕ ನೀರ್ ಬರೋದಿಲ್ಲ ಅಂದ್ರೆ ಏನ್ ಮಾಡೋದು? ಬುಜ್ಜಿ ಬೇರೆ ಮನೆಯಲ್ಲಿ ದಾಹ ಆಗ್ತದೆ ಅಂತ ತುಂಬಾನೇ ಅಳ್ತಾಳೆ. ಹೇಗೂ ಚೋಟು ಮನೆಯಲ್ಲಿ ಒಂದು ಬಾಟ್ಲ್ ನೀರಿಟ್ಟಿದೀವಿ. ನಾಳೆ ನೀರು ಬರುವ ತನಕ ಅದನ್ನೇ ಕುಡಿಬೇಕು. ಹೌದೌದು, ನಾನ್ ಕೂಡ ಚಿಚ್ಚು ಮನೆಯಲ್ಲಿ 2 ಬಾಟ್ಲಲ್ಲಿ ನೀರಿಟ್ಟಿದ್ದೀನಿ. ಆ ನೀರು ಸಾಕಾಗದಿದ್ರೆ ಚಿಚ್ಚು ಜೊತೆ ಕೇಳಿದ್ರೆ ಇನ್ನು ನಮ್ಗೆ ಕೊಡ್ತಾಳೆ. ನಾವು ಗೊತ್ತಿರೋರ್ ತಾನೆ. ಸರಿ ಬನ್ನಿ, ನಾವು ಚಿಚ್ಚು ಮನೆಗೆ ಹೋಗೋಣ. ಪಕ್ಷಿಗಳು ಎಲ್ರೂ ಕೂಡ ಗಂಟ್ಲು ಒಣಗೋಗಿ ದಾಹದಿಂದ ಚಿಚುಕಾಗಿಯ ಮನೆಗೆ ಹೋಗ್ತಾ ಇದ್ರು. ಆವಾಗಲೇ ಚಿಚುಕಾಗಿ ಫ್ರಿಡ್ಜ್ ಇಂದ ಚಿಲ್ ವಾಟರ್ನ ತಗೊಂಡು ಗಟಗಟ ಅಂತ ಕುಡಿತಾ ಇದ್ಲು. ಪಕ್ಷಿಗಳು ಎಲ್ರೂ ಕೂಡ ಚಿಚು ಮನೆಯೊಳಗಡೆ ಹೋದ ತಕ್ಷಣ, ಅರೆ, ಮಧ್ಯಾಹ್ನದ ನಂತರ ಬರ್ತೀನಿ ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ಚಿಚ್ಚು, 2 ದಿನ ಈ ಊರಲ್ಲಿ ಮೋಟರ್ ರಿಪೇರಿ ಅಂತೆ. ಅದಕ್ಕೆ ಕುಡಿಲಿಕ್ಕೆ ನೀರ್ ಬಿಡ್ಲಿಲ್ಲ. ನೀರಿಲ್ದೆ ಮಕ್ಕಳೆಲ್ಲ ಕಷ್ಟಪಡ್ತಾ ಇದ್ದಾರೆ. ಹೇಗೋ ನಿನ್ ಜೊತೆ ಫ್ರಿಡ್ಜಲ್ಲಿ ಇಡ್ಲಿಕ್ಕೆ ಬಾಟ್ಲಲ್ಲಿ ನೀರ್ ಕೊಟ್ಟ ಅಲ್ವಾ, ಅದನ್ನ ತಗೊಂಡೋಗೋಣ ಅಂತ ಬಂದು. ಸ್ವಲ್ಪ ಎಕ್ಸ್ಟ್ರಾ ನೀರಿದ್ರು ಕೊಡು. ಹೌದು ಚಿಚ್ಚು, ನನ್ ಗಂಟ್ಲೆಲ್ಲ ಒಣಗ್ತಾ ಇದೆ. ನನಗೆ ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡು. ಮಕ್ಕಳು ದಾಹದಲ್ಲಿರ್ತಾರೆ, ಅವ್ರಿಗೂ ತಗೊಂಡೋಗಿ ನೀರ್ ಕೊಡ್ಬೇಕು. ಆವಾಗ ಚಿಚುಕಾಗೆ, ಏನು ನನ್ ಜೊತೆ ಕುಡಿಯಕ್ಕೆ ನೀರ್ ಕೇಳ್ತೀರಾ? ನನ್ನ ಫ್ರಿಡ್ಜಲ್ಲಿ ಇರೋದೆ 4 ಬಾಟ್ಲು ನೀರು. ಅದನ್ನ ನಿಮಗ್ ಕೊಟ್ಬಿಟ್ರೆ ಆಮೇಲೆ ನಮ್ಮ ಚಿನ್ನು ಏನ್ ಮಾಡ್ತಾನೆ? ಏನ್ ಚಿಚ್ಚು, ನೀನ್ ಯಾವಾಗ್ಲೂ ಫ್ರಿಡ್ಜ್ ಒಳಗೆ 10 ಬಾಟಲ್ ನೀರು ಎಕ್ಸ್ಟ್ರಾ ಇಡ್ತೀಯಲ್ವಾ? ಇವತ್ತು ನೀರಿಲ್ದೇ ಇರೋದಿಕ್ಕೆ ತಾನೇ ನಾವೆಲ್ಲ ಬಂದು ಕೇಳ್ತಾ ಇದ್ದೀವಿ. ಕಷ್ಟದಲ್ಲಿ ಇರುವಾಗ ಸಹಾಯ ಮಾಡೋವ್ರೆ ನಿಜವಾದ ಗೆಳೆಯ. ನೀನ್ ಯಾಕೆ ಹೀಗ್ ಮಾಡ್ತಿದೀಯಾ? ನಿಮಗೆಲ್ಲ ನೀರ್ ಕೊಟ್ರೆ ಆಮೇಲೆ ನನ್ನ ಕರೆಂಟ್ ಬಿಲ್ನ ಯಾರ್ ಕಟ್ಟೋದು? ನೀವು ತಗೊಂಬಂದು ಕೊಟ್ಟಂತಹ ಬಾಟಲ್ ನೀರು ಕೂಡ ಇವಾಗ ಐಸ್ ಕಲ್ಲಾಗೋಗಿದೆ. ಅದನ್ನ ಏನು ಕಚ್ಕೊಂಡ್ ತಿಂತ ಕೂತಿರ್ತೀರಾ?
ಚಿಚ್ಚು ನೀನೇನು ಸುಳ್ಳು ಹೇಳ್ಬೇಡ. ಬೆಳಿಗ್ಗೆ ಇಟ್ಟ ನೀರು ಅಷ್ಟು ಬೇಗ ಐಸ್ ಕಟ್ಟಿಯಾಗಿ ಕರಗದೆ ಕೂತಿರುತ್ತಾ? ಬುಜ್ಜಿಗೆ ದಾಹ ಆಗ್ತಿದೆ, ದಯವಿಟ್ಟು ಕುಡಿಲಿಕ್ಕೆ ಸ್ವಲ್ಪ ನೀರ್ ಕೊಡು. ಅದಕ್ಕೆ ಚಿಚ್ಚು, ಹಬ್ಬಬ್ಬಾ ಏನ್ ಗೋಳು ನಿಮ್ದು, ನೀವು ಇಲ್ಲಿಂದ ಹೋಗೋದಿಲ್ಲ, ಇರಿ ನಾನೋಗ್ ನೀರ್ ತರ್ತೀನಿ. ಚಿಚುಕಾಗೆ ಒಳಗಡೆ ಹೋಗಿ ಒಂದು ಪ್ಲಾಸ್ಟಿಕ್ ಮಗ್ಗಲ್ಲಿ ನೀರನ್ನ ತಗೊಂಡ್ ಬಂದ್ಲು. ಎಲ್ರೂ ದಾಹದಿಂದ ಆ ನೀರಿಗೋಸ್ಕರ ಕಾಯ್ತಾ ಇದ್ದಾಗ ಚಿಚು ಆ ಪ್ಲಾಸ್ಟಿಕ್ ಮಗ್ಗಿಂದ ಒಂದೊಂದು ಹನಿ ನೀರನ್ನ ಎಲ್ಲರ ಕೈಯಲ್ಲೂ ಇಡ್ತಾ ಇದ್ಲು. ಆವಾಗ ಎಲ್ರೂ ಆಶ್ಚರ್ಯದಿಂದ, ಏನ್ ಚಿಚ್ಚು, ಕುಡಿಲಿಕ್ಕೆ ಕೈಯಲ್ಲಿ ಹನಿ ನೀರು ಆಗ್ತಾ ಇದೀಯಾ? ಯಾಕೆ ಕುಡಿಲಿಕ್ಕೆ ನೀನು ನಮಗೆ ಒಂದು ಗ್ಲಾಸ್ ನೀರ್ ಕೊಡಲ್ವಾ ಚಿಚ್ಚು? ಇಲ್ಲಿ ನೋಡಿ, ನನಗೆ ನಿಮಗೆ ಒಂದೊಂದು ಗ್ಲಾಸ್ ನೀರ್ ಕೊಡಷ್ಟು ನನ್ನ ಕೈಯಲ್ಲಿ ನೀರೇ ಇಲ್ಲ. ಇದನ್ನ ಮಾತ್ರ ಕುಡಿದು ಹೋಗಿ. ನಿಮಗೆ ಕುಡಿಲಿಕ್ಕೆ ನೀರ್ ಬೇಕಂದ್ರೆ ನಾನು ಕೊಡುವ ನೀರ್ನ ಕುಡಿಬೇಕು, ಇಲ್ಲದಿದ್ರೆ ಹೊರಟೋಗಿ. ಹಾಗೆ ಚಿಚುಕಾಗಿ ಕೋಪದಿಂದ ಮನೆಯೊಳಗಡೆ ಹೋಗಿ ಮನೆ ಬಾಗಿಲನ್ನ ಹಾಕೊಂಡ್ಲು. ಪಕ್ಷಿಗಳು ಎಲ್ರು ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಇವಳು ನೀರ್ ಕೊಡ್ಲಿಲ್ವಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅವಳ ಮನೆಯಿಂದ ಹೊರಗಡೆ ಬಂದ್ರು. ಪಾಪ ಅವ್ರೆಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ಸುರಿತಾ ಇತ್ತು. ಇದೆಲ್ಲವನ್ನು ಮನೆಯೊಳಗಡೆ ಕೂತ್ಕೊಂಡು ನೋಡ್ತಾ ಇದ್ದ ಚಿಚುಕಾಗಿಯ ಮಗ ಚಿನ್ನುಕಾಗಿಗೆ ಅವಳ ತಾಯಿ ಮಾಡಿದ ಆ ವಿಷಯ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಏನಮ್ಮ, ಯಾಕಮ್ಮ ಈ ರೀತಿ ನಡ್ಕೋತಾ ಇದ್ದೀರಾ? ನಮಗೆ ಕುಡಿಯಕ್ಕೆ ನೀರಿಗೆ ಏನಾದ್ರೂ ತೊಂದರೆ ಇದೆಯಾ? ಇಲ್ವಲ್ಲ ಅಮ್ಮ, ಮನೆಯಲ್ಲಿ ಫ್ರಿಡ್ಜ್ ತುಂಬಾ ನೀರಿದೆ ಅಲ್ವಾ? ಅವ್ರು ಕೇಳಿದಾಗ ಯಾಕಮ್ಮ ಇಲ್ಲ ಅಂತ ಹೇಳಿದೆ, ಯಾಕಮ್ಮ ಈ ರೀತಿ ಜಿಪಣಿ ಆಗಿದೀಯಾ? ಲೇ ಚಿನ್ನು, ನಿನಗೆ ಗೊತ್ತಿಲ್ಲ ಕಣೋ, ಒಂದಿನ ಕೊಟ್ರೆ ಮತ್ತೆ ಬಂದೆ ಫ್ರೀಯಾಗಿ ಕೇಳ್ತಾ ಇರ್ತಾರೆ. ನಮಗೇನೆ ಕುಡಿಯಕ್ಕೆ ನೀರಿಲ್ಲ, ಹಾಗಿರುವಾಗ ಅವ್ರಿಗೆ ಹೇಗೋ ಕೊಡೋದು? ಅಮ್ಮ, ನೀನ್ ಮಾಡಿದ್ದು ತುಂಬಾ ದೊಡ್ಡ ತಪ್ಪು. ನಿನ್ಗೆ ಒಂದು ವಿಚಾರ ಯೋಚನೆ ಇದೆಯಾ? ನೀನು ಬೆಂಗಳೂರಿಗೆ ಹೋದಾಗ ನನ್ನ ನೋಡ್ಕೊಂಡಿದ್ದೆ, ಅವರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಆವಾಗ ಚಿಚ್ಚು, ತುನಿ ಚೋಟು ಮಗಿತಾನೆ ನಿನ್ನ ನೋಡ್ಕೊಳ್ತಾ ಇದ್ದಿದ್ದು? ಹೌದಮ್ಮ, ನೀನು ಸಿಟಿಗೆ ಹೋದ್ಮೇಲೆ ಅವರೆಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಅವರ ಮಕ್ಕಳಾಗೆ ನೋಡ್ಕೊಂಡ್ರು. ನನಗೆ ಹಸಿವಾದಾಗೆಲ್ಲ ತುನಿ ಆಂಟಿ ಅವ್ರ ಮನೆಯಿಂದ ಊಟ ತಂದು ಕೊಡ್ತಾ ಇದ್ರು. ನನಗೆ ಪ್ರತಿದಿನ ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲವನ್ನು ಫ್ರೀಯಾಗಿಯೇ ತಂದು ಕೊಡ್ತಿದ್ರು. ಬುಜ್ಜಿ ಬನ್ನು ಎಲ್ಲವೂ ನನ್ನ ಜೊತೆ ಹಂಚ್ಕೊಂಡು ತಿಂತಾ ಇದ್ರು. ಒಂದಿನ ಕೂಡ ನಾನು ನಿಮ್ನ ಮಿಸ್ ಮಾಡ್ಕೊಳ್ಳಿಲ್ಲ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾ ಇದ್ರು. ಚಿಚ್ಚು ಸೈಲೆಂಟ್ ಆಗಿ ಕೇಳ್ತಾ ಇದ್ಲು. ಅವಳ ಮುಖದಲ್ಲಿ ಒಂದು ಚೇಂಜಸ್ ಇತ್ತು. ಆದ್ರೆ ನೀವು ಅವರು ಕುಡಿಲಿಕ್ಕೆ ನೀರಿಲ್ದೆ ಇಷ್ಟೊಂದು ಕಷ್ಟಪಡ್ತಾ ಇದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಅವ್ರ ನೀರ್ನ ತೆಗೆದು ನೀವು ಕೆಳಗೆ ಚೆಲ್ಬಿಟ್ರಲ್ವಾ? ಅದವ್ರಿಗೆ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ. ನಮಗೆ ಕಷ್ಟ ಬಂದಾಗ ಅವ್ರು ನಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಿನಗೆ ಮನಸ್ಸೇ ಇಲ್ವಮ್ಮ? ನಿನ್ನ ನೋಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಚಿನ್ನು ಹೇಳಿದ ಮಾತುಗಳು ಚಿಚ್ಚು ಹೃದಯದಲ್ಲಿ ಮುಳ್ಳಿಂದ ಚುಚ್ಚಿದ ಹಾಗೆ ಇತ್ತು. ಅವಳಿಗೆ ಅವಳ ಗೆಳತಿಯರ ನೆನಪಾಯಿತು. ಚಿಚುಕಾಗಿ ಊರಿಗೆ ಹೋದಾಗ ಗೆಳತಿಯರು ಎಲ್ರೂ ಸೇರಿ ಚಿನ್ನನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅನ್ನೋದು ಅವಳಿಗೆ ನೆನಪಿಗೆ ಬಂತು. ಆ ನೆನಪು ಬಂದ ತಕ್ಷಣ ಅವಳು ಮಾಡಿದು ಎಷ್ಟು ದೊಡ್ಡ ತಪ್ಪು ಅಂತ ಅವಳು ಅರ್ಥ ಮಾಡ್ಕೊಂಡ್ಲು. ಆವಾಗ ಚಿಚ್ಚು ಚಿನ್ನು ಹತ್ರ, ಲೇ ಚಿನ್ನು, ನೀನ್ ಹೇಳಿದ್ದು ನಿಜನೇ ಕಣೋ. ನಾನು ನನ್ನ ಜಿಪುಣತನದಿಂದ ಮನುಷ್ಯತ್ವನ ಮರ್ತು ಬಿಟ್ಟೆ. ನನಗೆ ಕರೆಂಟ್ ಬಿಲ್ ಬಿಟ್ರೆ ಅವರ ಪ್ರೀತಿ ಕಣ್ಣಿಗೆ ಕಾಣ್ತಾನೆ ಇರ್ಲಿಲ್ಲ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸೋ. ಅಮ್ಮ, ಫ್ರಿಜ್ಜಲ್ಲಿ ಅಷ್ಟು ನೀರಿದೆ ಅಲ್ವಮ್ಮ? ನೀವು ಅವ್ರ ನೀರ್ನ ತಗೊಂಡೋಗಿ ಅವರಿಗೆ ಕೊಟ್ಬಿಟ್ಟು ಅವ್ರ ಜೊತೆ ಕ್ಷಮೆ ಕೇಳಿ ಹೊರಡಿ ಅಮ್ಮ. ಸರಿ ಕಣೋ, ನಾನೇ ಹೋಗ್ತೀನಿ. ನಾನು ಮಾಡಿದ ತಪ್ಪನ್ನು ನಾನೇ ತಿದ್ಕೋತೀನಿ. ಚಿಚ್ಚು ಅವಳ ಫ್ರಿಜ್ ಅನ್ನ ಓಪನ್ ಮಾಡಿ ಅದರೊಳಗಡೆ ಇದ್ದ ಎಲ್ಲ ವಾಟರ್ ಬಾಟಲ್ಸ್ ನ ತಗೊಂಡು ಟುನಿ ಮನೆಗೆ ಬೇಗ ಹೋದ್ಲು. ಟುನಿಯ ಮನೆಯಲ್ಲಿ ಟುನಿ, ಚೋಟು, ಮಹಿಹದ್ದು, ಬನ್ನು, ಬುಜ್ಜಿ ಎಲ್ರು ಕೂಡ ಕೂತ್ಕೊಂಡಿದ್ರು. ಆವಾಗ್ಲೇ ಚಿಚುಕಾಗೆ ವಾಟರ್ ಬಾಟಲ್ ಸಮೇತ ಅವ್ರ ಮನೆಯೊಳಗಡೆ ಹೋದ್ಲು. ತುನಿ ತಗೊಳ್ಳಿ ತುನಿ, ನಿಮ್ಮ ನೀರು ಮಗಿಯವರೇ ಬಂದು ಕುಡೀರಿ. ನನ್ನ ಕ್ಷಮಿಸಿ ಮಕ್ಳೇ, ನೀವು ಬಂದು ಮೊದಲು ನೀರ್ ಕುಡೀರಿ. ಟುನಿ ಆಶ್ಚರ್ಯದಿಂದ, ಏನ್ ಚಿಚ್ಚು, ಇವಾಗ್ಲೇ ತಾನೇ ಒಂದು ಹನಿ ನೀರು ಕೂಡ ಇಲ್ಲ ಅಂತ ನೀನು ಹೇಳಿದ್ದು, ಪುನಃ ಈಗ ಇಷ್ಟು ಬಾಟಲ್ ತಂದು ಕೊಟ್ಟಿದೀಯಾ? ಏನಾಯ್ತು ನಿನ್ಗೆ? ಆವಾಗ ಚಿಚ್ಚು ಅಳುತ್ತಾ, ತುನಿ ನನ್ನನ್ನು ಕ್ಷಮಿಸಿ, ನನ್ನ ಜಿಪುಣತನ ನನ್ನನ್ನು ಹುಚ್ಚಿಯ ರೀತಿ ಮಾಡ್ಬಿಟ್ಟಿದೆ. ಇಷ್ಟು ದಿನ ಜಿಪುಣತನ ಪಟ್ಟು ಹಣದ ಬಗ್ಗೆ ಆಲೋಚನೆ ಮಾಡದ್ನೇ ಹೊರತು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ಲಿಲ್ಲ. ನಮ್ಮ ಚಿನ್ನು ಹೇಳ್ದ, ನಾನು ಸಿಟಿಗೆ ಹೋಗಿದ್ದಾಗ ಅವನ್ನ ನೀವೇ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ. ಇವಾಗ ನಾನು ನಿಮ್ಮ ಮಕ್ಕಳಿಗೆ ನೀರ್ ಕೊಡೋದಿಲ್ವಾ? ನನ್ನನ್ನು ಕ್ಷಮಿಸಿ ಮಕ್ಕಳೇ, ಬಂದು ಮೊದ್ಲು ನೀರ್ ಕುಡೀರಿ ಬನ್ನಿ. ಚಿಚ್ಚು ಅಳ್ಬೇಡ ಚಿಚ್ಚು, ನೀನ್ ಮಾಡಿದ ತಪ್ಪುನ ನೀನ್ ಅರ್ತ್ಕೊಂಡೆ ಅಲ್ವಾ? ಒಬ್ರಿಗೊಬ್ರು ಸಹಾಯ ಮಾಡದೆ ನಾವು ಮಾಡುವ ದೊಡ್ಡ ಧರ್ಮ. ಹೌದು ಚಿಚ್ಚು, ಜಿಪುಣತನ ವ್ಯಾಪಾರಕ್ಕೆ ಬರೋದಿಲ್ಲ. ಅದೇ ಇವಾಗ ಮಕ್ಕಳಿಗೋಸ್ಕರ ಇಷ್ಟೊಂದು ನೀರ್ ತಂದಿದ್ಯಲ್ವಾ, ಮೊದ್ಲು ಮಕ್ಕಳಿಗೆ ಕುಡಿಯಕ್ಕೆ ನೀರ್ ಕೊಡು. ಮಕ್ಕಳು ಮೊದ್ಲೇ ತುಂಬಾ ದಾಹದಿಂದ ಕಾಯ್ತಾ ಇದ್ದಾರೆ. ಬುಜ್ಜಿ ಬನ್ನು, ಬನ್ನಿ ಮಕ್ಳೇ. ಇನ್ನು ನಿಮ್ಗೆ ಕುಡಿಯಕ್ಕೆ ನೀರ್ ಬೇಕಂದ್ರೆ ಯಾವಾಗ ಬೇಕಾದ್ರೂ ಬಂದು ನನ್ ಫ್ರಿಜ್ ಇಂದ ತೆಗೆದು ಕುಡಿಬಹುದು. ಚಿಚ್ಚು ಅತ್ತೆ, ಈ ನೀರು ಕುಡಿಯಕ್ಕೆ ತುಂಬಾ ತಂಪಾಗಿದೆ. ಹೋದ ಜೀವ ಮತ್ತೆ ಬಂದಿದೆ. ಹೌದು ಅತ್ತೆ, ನಿಮಗೆ ತುಂಬಾ ಥ್ಯಾಂಕ್ಸ್.
ಎಲ್ರೂ ಚಿಚುಕಾಗೆ ತಗೊಂಡ್ ಬಂದ ಆ ನೀರನ್ನ ಕುಡಿದು ಅವರ ದಾಹವನ್ನ ತೀರಿಸ್ಕೊಂಡ್ರು. ಆ ದಿನ ಚಿಚುಕಾಗೆ ಸುಮಾರು ಹೊತ್ತು ತನ್ನ ಗೆಳತಿಯ ಜೊತೆ ಮಾತಾಡ್ತಾ ಇದ್ಲು. ತನ್ನ ತಾಯಿ ಹತ್ತಿರ ಬಂದಿರುವ ಬದಲಾವಣೆನ ನೋಡಿ ಚಿನ್ನು ತುಂಬಾನೇ ಸಂತೋಷಪಟ್ಟ. ಹಾಗೆ ಆ ದಿನದಿಂದ ಚಿಚುಕಾಗೆ ಅವಳ ಜಿಪಣತನ ಎಲ್ಲಾನು ಬಿಟ್ಟು ತನ್ನ ಗೆಳತಿಯರ ಜೊತೆ ಯಾವಾಗ್ಲೂ ತರ ತುಂಬಾ ಸಂತೋಷವಾಗಿ ಅವಳ ಜೀವನಾನ ಬಾಳ್ತಾ ಇದ್ಲು. ಚಿಚುವಿನ ಮನೆಯಲ್ಲಿ ಮೀನಿನ ಮಳೆ. ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಪಕ್ಷಿಗಳು ಯಾರು ಕೂಡ ಮನೆ ಬಿಟ್ಟು ಹೊರಗಡೆ ಬರ್ತಾ ಇರ್ಲಿಲ್ಲ. ಆ ಊರಿನ ಗಡಿಯಲ್ಲಿರುವ ನದಿ ತೀರದಲ್ಲಿ ತುಂಬಾ ತಂಪಾಗಿ ಗಾಳಿ ಬೀಸೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆ ನದಿಯಲ್ಲಿ ನೀರು ಸ್ವಲ್ಪ ಕಡಿಮೆ ಆಗ್ತಾ ಇದ್ರು ಕೂಡ ಮೀನುಗಳಂತೂ ಸಂತೋಷದಿಂದ ಆ ನದಿ ನೀರಲ್ಲಿ ಆಟಾಡ್ತಾ ಇತ್ತು. ಆ ನದಿಯ ತೀರದಲ್ಲಿ ಮಹಿಹದ್ದು, ಟುನಿಗುಬ್ಬಚ್ಚಿ, ಚೋಟಿಗಿಳಿ 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ಆವಾಗ್ಲೇ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಹಬ್ಬಾ, ಏನಿದು ಬಿಸಿಲು! ಮನೆಯಲ್ಲಿದ್ರೆ ಉಷ್ಣದಲ್ಲಿ ಕೂರಕ್ಕಾಗ್ತಾ ಇಲ್ಲ. ಅದಕ್ಕೇನೆ ನದಿ ಹತ್ರ ಬಂದ್ರೆ ತಂಪಾದ ಗಾಳಿ ಬರುತ್ತೆ ಅಂತ ಈ ಕಡೆಗೆ ಬಂದೆ. ಹೌದು ತುನಿ, ನದಿಯಲ್ಲಿರುವ ಮೀನುಗಳನ್ನ ನೋಡು, ಬಿಸಿಲಿಗೆ ಎಷ್ಟು ಚೆನ್ನಾಗಿ ಆರಾಮವಾಗಿ ಈಜ್ತಾ ಇದೆ. ನಮಗೂ ಕೂಡ ಮೀನಿನ ಹಾಗೆ ಆರಾಮವಾಗಿ ಈಜ್ಬೇಕು ಅನ್ಸುತ್ತೆ. ತುನಿ, ಆ ಮೀನುಗಳು ಅಷ್ಟೊಂದು ಅದೃಷ್ಟ ಮಾಡಿದೆ, ಆದ್ರೆ ನಮ್ಗೆ ಕುಡಿಯಕ್ಕೆ ಕೂಡ ತಂಪಾದ ನೀರು ಸಿಗ್ತಾ ಇಲ್ವೇ? ಚಿಚುಕಾಗೆ ಆಸೆಯಿಂದ ಮೀನುಗಳನ್ನ ನೋಡಿ, ಹಬ್ಬ, ಆ ಮೀನ್ ಸೈಜ್ ನೋಡಿದ್ರೆ ಎಷ್ಟೊಂದು ದೊಡ್ಡದಾಗಿದೆ. ಆ ಮೀನ್ನ ನೋಡುವಾಗನೇ ಬಾಯಲ್ಲಿ ಎಂಜಿಲು ಊರ್ತಾ ಇದೆ. ಆ ಮೀನ್ನ ಯಾರಾದ್ರೂ ಫ್ರೀಯಾಗಿ ಕೊಟ್ರೆ ಮನೆಗೆ ತಗೊಂಡೋಗಿ ಫ್ರೈ ಮಾಡಿ ತಿನ್ಬೋದು. ನಿನಗೆ ಯಾವುದಿದ್ರೂ ಫ್ರೀಯಾಗಿಯೇ ಬೇಕಾ? ಅದೇ ಕೈಯಲ್ಲಿ ಹಣ ಇದೆ ಅಲ್ವಾ, ಮಾರ್ಕೆಟಲ್ಲಿ ಮೀನ್ ಸಿಗುತ್ತೆ. ಅಯ್ಯೋ ಬಡವ, ಮಾರ್ಕೆಟಲ್ಲಿ 1 kg ಮೀನು 1000 ರೂಪಾಯಿ ಗಟ್ಲೆ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ ಕಣೋ. ಅದೇ ಇಲ್ಲಿ ಫ್ರೀಯಾಗಿ ಸಿಕ್ಕಿದ್ರೆ ಅಯ್ಯೋ ದೇವ್ರೇ, ನನ್ ಮಡಿಗೆ ಮೀನ್ನ ಹಾಕ್ಬಾರ್ದಾ? ಟುನಿಗುಬ್ಬಚ್ಚಿ ನಗುತ್ತಾ, ಅಯ್ಯೋ ಚಿಚ್ಚು, ನಿನ್ನ ಈ ರೀತಿ ಕೆಟ್ಟ ಆಲೋಚನೆಗೆ ಒಂದು ಮಿತಿಯೇ ಇಲ್ವಾ? ಆ ದೇವ್ರೇನು ನಿನಗೆ ಮೀನಿನ ಮಳೆಯನ್ನು ಚೆಲ್ಲಿ ನಿನ್ನ ಮಡಿಗೆ ಬೀಳಿಸ್ತಾರಾ? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ವಾತಾವರಣ ಬದಲಾಯಿತು. ತಂಪಾಗಿ ಬೀಸ್ತಾ ಇದ್ದ ಗಾಳಿ ಇವಾಗ ಬಿರುಗಾಳಿಯಾಗಿ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗ್ತಾ ಇತ್ತು. ಆವಾಗ ಚೋಟಿಗಿಳಿ ಆಕಾಶನ ನೋಡಿ ತುಂಬಾನು ಹೆದರ್ಕೊಂಡು, ಅರೆ, ಇದ್ದಕ್ಕಿದ್ದಂಗೆ ಇದೇನು ಇಷ್ಟು ಜೋರಾಗಿ ಸುಂಟರ ಗಾಳಿ ಬರ್ತಾ ಇದೆ, ಆಕಾಶ ಕೂಡ ಕಪ್ಪಾಗ್ಬಿಟ್ಟಿದೆ. ಹೌದು, ಇದು ಮಳೆ ಬರುವ ಗಾಳಿ ಅಲ್ಲ, ಇದು ಏನು ಭಯಂಕರವಾದ ಗಾಳಿ. ಅಲ್ಲಿ ನೋಡಿದ್ರ ಸುಳಿ ನೀರಲ್ಲಿ ಇದು ಆಗ್ತಾ ಇದೆ ಅಂದ್ರೆ ಏನೋ ಒಂದು ವಿಪರೀತ ಆಗುತ್ತೆ. ಬನ್ನಿ ಎಲ್ಲರೂ ಮನೆಗೆ ಹೋಗೋಣ. ಬುಜ್ಜಿಗುಬ್ಬಚ್ಚಿ ಅಳುತ್ತಾ, ಅಮ್ಮ, ನನಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ. ಈ ಗಾಳಿ ನೋಡಿದ್ರೆ ತುಂಬಾ ಭಯ ಆಗ್ತದೆ. ಬುಜ್ಜಿ, ಭಯಪಡಬೇಡ ಬುಜ್ಜಿ, ಏನೂ ಆಗಲ್ಲ. ಬನ್ನಿ ಎಲ್ಲರೂ ಹೋಗಿ ಮರದ ಹಿಂದೆ ನಿಂತ್ಕೊಳ್ಳೋಣ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರ ಪ್ರಾಣನ ಕಾಪಾಡ್ಕೊಂಡು ಮರದ ಕೆಳಗಡೆ ಹೋಗಿ ನಿಂತ್ಕೊಂಡಿದ್ದಾಗ ನದಿಯ ಮಧ್ಯದಲ್ಲಿ ಉಂಟಾದ ಆ ಬಿರುಗಾಳಿಯಲ್ಲಿ ನದಿಯಲ್ಲಿರುವ ಮೀನುಗಳು ಎಲ್ಲಾನು ಯಾವುದೋ ಪೈಪ್ ಮೂಲಕ ಹೋಗೋ ತರ ಆ ಬಿರುಗಾಳಿಯಲ್ಲಿ ಹೋಗ್ತಾ ಇತ್ತು. ಆಮೇಲೆ ಆ ಬಿರುಗಾಳಿ ಮೇಲೆ ಊರಿನ ಕಡೆ ಹೋಗ್ತಾ ಇತ್ತು. ಇದೆಲ್ಲವನ್ನು ಪ್ರಾಣವನ್ನ ಕೈಯಲ್ಲಿಟ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಮರದ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ರು. ಅಯ್ಯಯ್ಯೋ, ಏನಿದು? ಈ ಗಾಳಿ ತುಂಬಾನೇ ಭಯಂಕರವಾಗಿದೆ. ನದಿಯಲ್ಲಿರುವ ನೀರೆಲ್ಲ ಆಕಾಶದ ಕಡೆಗೆ ಹೋಗ್ತಿದೆ. ಹೌದಮ್ಮ, ನೀನು ಹುಷಾರಾಗಿರಿ, ಇಲ್ಲ ನಾವು ಕೂಡ ಆರೋಗ್ತೀವಿ. ಮೇಲೆ ಊರೊಳಗಡೆ ಹೋಗ್ತಾ ಇದ್ದ ಆ ಬಿರುಗಾಳಿ ಇದ್ದಕ್ಕಿದ್ದಂತೆ ಗಾಳಿ ನಿಂತೋಗಿದ್ರಿಂದ ಆ ಗಾಳಿಯಲ್ಲಿ ಮೇಲೆ ಹೋದ ಮೀನುಗಳು ಎಲ್ಲಾನು ಚಿಚುಕಾಗಿಯ ಮನೆಯ ಹತ್ರ ಬೀಳ್ತಾ ಇತ್ತು. ಚಿಚುಕಾಗಿಯ ಮನೆಯ ಹಂಚಿನ ಮೇಲೆ, ಅವಳ ಮನೆಯ ಅಂಗಳದಲ್ಲಿ, ಮನೆಯೊಳಗಡೆ ಎಲ್ಲಿ ನೋಡಿದ್ರು ಕೂಡ ಮೀನುಗಳು ಢಮಾಲ್ ಢಮಾಲ್ ಅಂತ ಬೀಳ್ತಾನೇ ಇತ್ತು. ಸ್ವಲ್ಪ ಸಮಯದಲ್ಲಿ ವಾತಾವರಣ ಪುನಃ ಸಾಧಾರಣವಾಗಿ ಬದಲಾಯಿತು. ಹಬ್ಬ, ಗಾಳಿ ನಿಂತೋಯ್ತು. ಯಾರಿಗೂ ಕೂಡ ಯಾವ ರೀತಿ ತೊಂದರೆ ಆಗಿಲ್ಲಲ್ಲ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಅಲ್ಲಿ ಚಿಚ್ಚು ಮನೆ ಹತ್ರ ನೋಡಿ, ಎಷ್ಟು ದೊಡ್ಡ ಅದ್ಭುತ ನಡೆದಿದೆ ಅಂತ ಸ್ವಲ್ಪ ನೋಡಿ. ಚೋಟಿಗಿಳಿ ಆಶ್ಚರ್ಯದಿಂದ, ಅರೆ, ಏನಿದು? ನದಿಯಲ್ಲಿರುವ ಮೀನೆಲ್ಲ ತಂದು ಗಾಳಿ ಚಿಚ್ಚುವಿನ ಮನೆಯ ಮುಂದೆ ಹಾಕಿದೆ. ಇದನ್ನ ನೋಡ್ಲಿಕ್ಕೇನೆ ಅದ್ಭುತವಾಗಿದೆ. ಚಿಚುಕಾಗೆ ಹಾರ್ಕೊಂಡು ಅವಳ ಮನೆಗೆ ಹೋಗಿ ನೋಡಿ, ವಾವ್, ಅಯ್ಯೋ ದೇವ್ರೇ, ನಾನ್ ಕೇಳಿದೆ ಅಂತ ಆ ದೇವ್ರು ಮೀನೆಲ್ಲ ತಂದು ನನ್ ಮನೆ ಮುಂದೆ ಹಾಕಿದಾನ. ನಾನ್ ಕೇಳಿದ್ದು ಆ ದೇವರ ಕಿವಿಗೆ ಬಿದ್ದಿದೆ, ಅದಕ್ಕೆ ಮೀನ್ನ ತಂದು ಹಾಕಿದಾನೆ. ಅಮ್ಮ, ಈ ಮೀನುಗಳಿಗೆ ಇನ್ನೂ ಜೀವ ಇದೆ ಅಮ್ಮ. ಈ ಮೀನುಗಳೆಲ್ಲ ನಮ್ಮನೆ ಮುಂದೆ ಬಂದಿರೋದು ನಂಗೆ ಯಾಕೋ ಭಯ ಆಗ್ತಿದೆ. ಬಾಯಿ ಮುಚ್ಚೋ ಬಡವ, ನಿನಗೆ ಏನ್ ಗೊತ್ತಾಗಲ್ಲ. ನೋಡ್ದ ತುನಿ, ಆ ದೇವ್ರು ನನ್ ಮೇಲೆ ಕರುಣಿಸಿ ಮಳೆ ಮೂಲಕ ಮೀನನ್ನ ತಂದು ನನ್ ಮನೆ ಮುಂದೆ ಹಾಕಿದಾನೆ. ಟುನಿಗುಬ್ಬಚ್ಚಿ ನಗುತ್ತಾ, ಚಿಚ್ಚು, ಇದು ಅದೃಷ್ಟ ಏನೇ ಇಲ್ಲ. ಸುಂಟರ ಗಾಳಿ ಬೀಸಿ ನಿಲ್ಲುವಾಗ
ನಿನ್ ಮನೆ ಮುಂದೆ ತನಕ ಬಂದು ನಿಂತೋಗಿದೆ. ಅದಕ್ಕೇನೆ ಸುಂಟರ ಗಾಳಿಯಲ್ಲಿ ಬಂದಂತಹ ಮೀನೆಲ್ಲ ನಿನ್ ಮನೆ ಮುಂದೆ ಇದೆ. ಚಿಚ್ಚು ಆಂಟಿ, ನನಗೆ ಮೀನ್ ಸಾರು ಅಂದ್ರೆ ತುಂಬಾನೇ ಇಷ್ಟ. ನನಗೆ ಒಂದೆರಡು ಮೀನ್ ಕೊಡ್ತೀರಾ? ನಮ್ಮಮ್ಮ ನನಗೆ ಸಾರು ಮಾಡಿ ಕೊಡ್ತಾರೆ. ಹೌದು ಚಿಚ್ಚು ಆಂಟಿ, ನನಗೂ ಕೂಡ ಫ್ರೈ ಮೀನು ಅಂದ್ರೆ ತುಂಬಾನೇ ಇಷ್ಟ ಆಂಟಿ. ನನಗೂ ಒಂದು ಮೀನ್ ಕೊಡಿ, ನಮ್ಮಮ್ಮ ನನಗೆ ಫ್ರೈ ಮಾಡಿ ಕೊಡ್ತಾರೆ. ಆವಾಗ ಚಿಚುಕಾಗೆ ಕೋಪದಿಂದ, ಲೇ ಲೇ ಲೇ, ಏನ್ ಕೇಳ್ತಾ ಇದ್ದೀರಾ? ಮೀನ್ ಬೇಕಾ? ಆ ದೇವ್ರು ನನಗೆ ಕರುಣಿಸಿ ಮೀನನ್ನು ಕೊಟ್ಟಿರೋದು. ನಿಮಗೆ ಒಂದು ವೇಳೆ ಮೀನು ಬೇಕಂದ್ರೆ ನೀವು ಕೂಡ ಆ ದೇವ್ರ ಜೊತೆ ಬೇಡ್ಕೊಳ್ಳಿ, ನಿಮ್ಮ ಮನೆ ಮುಂದೆ ತಗೊಂಬಂದು ಚೆಲ್ತಾನೆ. ಅರೆ ಚಿಚ್ಚು, ನೀನ್ ಏನ್ ಮಾತಾಡ್ತಾ ಇದ್ದೀಯಾ? ಇಷ್ಟು ಮೀನುಗಳನ್ನ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ಎಲ್ರಿಗೂ ಹಂಚಿ ತಿನ್ಬೇಕು. ಅದು ಬಿಟ್ಬಿಟ್ಟು ಇಷ್ಟು ಮೀನ್ನ ನೀವಿಬ್ರೇ ತಿಂತೀರಾ? ಅದು ಚೆನ್ನಾಗಿದೆಯಾ? ನಮ್ಮ ಊರಲ್ಲಿರುವ ಪಕ್ಷಿಗಳಿಗೆ 2 ಮೀನ್ ಕೊಡು. ನಾನೇನು ಅನಾಥಾಶ್ರಮನ ನಡೆಸ್ಬೇಕು ಅಂತ ಇದ್ದೀನಿ? ಇಲ್ಲ, ನಾನು ಈ ಮೀನುಗಳನ್ನೆಲ್ಲ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಇದ್ದೀನಿ. ನಾಳೆ ಆ ನದಿಯ ದಡಕ್ಕೆ ಎಲ್ಲರೂ ಬಂದ್ಬಿಡಿ, ಅಲ್ಲೇ ಮೀನ್ ಮಾರ್ಕೆಟ್ನ ಮಾಡ್ತೀನಿ. ಅದುವರೆಗೂ ಯಾರು ಕೂಡ ಮೀನ್ನ ಮುಟ್ಬಾರ್ದು. ಏನ್ ಚಿಚ್ಚು, ನೀನ್ ಬದ್ಲಾಗದೇ ಇಲ್ವಾ? ಯಾವಾಗ ನೋಡಿದ್ರು ಹಣ ಹಣ ಅಂತ ಸಾಯ್ತಾ ಇದೀಯಾ? ಇನ್ನೊಬ್ಬರಿಗೆ ಹಂಚ್ಕೊಳಲ್ವಾ? ಸರಿ ಬಿಡುತ್ತೀನಿ, ಅವಳ ದರಿದ್ರ ಅವಳಿಗೆ ಇರ್ಲಿ. ಹಾಗೆ ಎಲ್ರೂ ಕೋಪದಿಂದ ಅವರವರ ಮನೆಗೆ ಹೋದ್ರು. ಆದ್ರೆ ಚಿಚುಕಾಗೆ ಮಾತ್ರ ಮನೆಯ ಅಂಗಳದಲ್ಲಿ ಬಿದ್ದಿದ್ದ ಎಲ್ಲ ಮೀನುಗಳನ್ನ ಮನೆಯ ಹಿಂದ್ಗಡೆ ತಗೊಂಡ್ ಹೋಗಿ ಇಟ್ಟು ಕನ್ಸಲ್ಲೂ ಕೂಡ ಹಣನ ಲೆಕ್ಕ ಮಾಡುವ ಕನ್ಸ್ ಕೊಂಡ್ಕೊಂಡು ನಿದ್ರೆ ಮಾಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಸೂರ್ಯ ಮೆಲ್ಲೆ ಹೊರಗಡೆ ಬಂದ. ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಸ್ವಲ್ಪ ಸಮಯದಲ್ಲೇ ಆ ಮೀನುಗಳು ಎಲ್ಲಾನು ಹಾಳಾಗಿ ವಾಸನೆ ಬರ್ತಾ ಇತ್ತು. ಆ ವಾಸನೆಗೆ ಚಿನ್ನು ಮೂಗ್ ಮುಚ್ಕೊಂಡು, ಅಮ್ಮ ಅಮ್ಮ, ಏನಮ್ಮ ಇದೊಂದು ಕೆಟ್ಟ ವಾಸನೆ ಬರ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಎದ್ದೇಳಮ್ಮ. ಚಿಚುಕಾಗೆ ನಿದ್ರೆಯಲ್ಲೇ, ಏನೋ ನಿಂದು ಬೆಳಿಗ್ಗೆ ಬೆಳಿಗ್ಗೆ ರಾಮಾಯಣ. ಹೌದು, ಏನೋ ಈ ವಾಸನೆ? ಕಾರ್ಪೊರೇಷನ್ ತೊಟ್ಟಿಯ ವಾಸನೆ ಬರ್ತಾ ಇದೆ. ಯಾರೋ ನಮ್ಮ ಮನೆ ಮುಂದೆ ಕಸ ತಂದು ಚೆಲ್ಲಿದ್ದಾರೆ. ಅಮ್ಮೋ, ಅದು ಯಾರೋ ಕಸ ತಂದು ಚೆಲ್ಲಿರೋದಲ್ಲಮ್ಮ, ನಿನ್ನೆ ಮೀನ್ ಬಂತಲ್ಲ, ಆ ಮೀನು ಬಿಸ್ಲಿಗೆ ಹಾಳಾಗಿ ಈ ರೀತಿ ಕೆಟ್ಟ ವಾಸನೆ ಬರ್ತಾ ಇದೆ ಅಮ್ಮ. ಚಿಚುಕಾಗೆ ಎದ್ದು ಹೋಗಿ ಹೊರಗಡೆ ನೋಡಿದ್ಲು. ಆವಾಗ ಅವಳ ಮನೆಯ ಅಂಗಳದಲ್ಲಿ ಮನೆ ಮೇಲೆ ಬಿದ್ದಿರುವ ಎಲ್ಲಾ ಮೀನುಗಳು ಕೂಡ ದಪ್ಪವಾಗಿ ಹಾಳಾಗಿ ವಾಸನೆ ಬರ್ತಾ ಇತ್ತು. ಆ ವಾಸನೆ ಊರೆಲ್ಲ ಹರಡ್ತಾ ಇತ್ತು. ಆ ವಾಸನೆಗೆ ಮೂಗ್ ಮುಚ್ಕೊಂಡು ಪಕ್ಷಿಗಳೆಲ್ಲರೂ ಹೊರಗಡೆ ಬಂದ್ರು. ಆವಾಗ ತುನಿಗುಬ್ಬಚ್ಚಿ, ಅಯ್ಯೋ ಚೋಟು, ಏನಿದು ಈ ರೀತಿ ಗಬ್ಬು ವಾಸನೆ ಬರ್ತಾ ಇದೆ? ಏನಾದ್ರೂ ಸತ್ತೋಗಿದ್ಯಾ ಏನು? ಅಯ್ಯೋ ಇಲ್ಲ ತುನಿ, ನಿನ್ನೆ ಆ ದೇವ್ರು ಫ್ರೀಯಾಗಿ ಕೊಟ್ರು ಅಂತ ಚಿಚ್ಚು ಮನೆ ಮುಂದೆ ಮೀನ್ ಇತ್ತಲ್ವಾ, ಅದ್ನ ಚಿಚ್ಚು ಯಾರಿಗೆ ಕೊಡ್ಲಿಲ್ಲ ಅಲ್ವಾ? ಇವಾಗ ಆ ಮೀನೆಲ್ಲ ಹಾಳಾಗಿ ಬರ್ತಾ ಇರುವ ವಾಸನೆ ಇದು. ಮಹಿ ಹದ್ದೋ ಕೋಪದಿಂದ, ಬನ್ನಿ ಬನ್ನಿ, ಆ ಚಿಚ್ಚುನ ಏನು ಅಂತ ಕೇಳನಿ. ವಾಸನೆಗೆ ಊರಲ್ಲಿ ಎಲ್ರಿಗೂ ಕಾಯಿಲೆ ಬಂದ್ಬಿಡುತ್ತೆ. ಹಾಗೆ ಅಂದ್ಕೊಂಡು ಎಲ್ರೂ ಅವ್ರ ಮುಖಕ್ಕೆ ಒಂದ್ ಬಟ್ಟೆನ ಕಟ್ಕೊಂಡು ಚಿಚುಕಾಗೆಯ ಮನೆಗೆ ಹೋದ್ರು. ಆವಾಗ್ಲೇ ಚಿಚುಕಾಗೆ ಮನೆ ಹೊರಗಡೆ ಕೂತ್ಕೊಂಡು ಹಾಳಾಗೋಗಿರುವ ಮೀನುಗಳನ್ನ ನೋಡ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ಲು. ಚಿಚ್ಚು, ಈ ಊರಲ್ಲಿ ಯಾರು ಕೂಡ ನೆಮ್ಮದಿಯಾಗಿ ಜೀವನ ಮಾಡಬಾರ್ದು ಅಂತ ನೀನು ಆಲೋಚನೆ ಮಾಡ್ತಾ ಇದ್ದೀಯಾ? ನೆನ್ನೆನೆ ಈ ಮೀನನ್ನು ಎಲ್ರಿಗೂ ಹಂಚಿದ್ರೆ ಎಲ್ಲರೂ ತಿಂದು ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತಾ ಇದ್ರು. ಇವಾಗ ಇದನ್ನ ತಗೊಂಡೋಗಿ ಯಾರಿಗೆ ಮಾರಾಟ ಮಾಡ್ತೀಯಾ? ಚಿಚುಕಾಗೆ ಅಳುತ್ತಾ, ಹೌದು ತುನಿ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವಾಗ ನನ್ನ ಆಸೆನೂ ಹೋಯ್ತು, ನಾನು ನನ್ನ ಹಣವನ್ನು ಕೂಡ ಕಳ್ಕೊಂಡೆ. ನೀನು ನಿನ್ನ ಹಣವನ್ನು ಬೇಕಾದ್ರೂ ಕಳ್ಕೊ, ಏನ್ ಬೇಕಾದ್ರೂ ಮಾಡು, ಮೊದ್ಲು ಈ ಮೀನ್ ತಗೊಂಡೋಗಿ ಬಿಸಾಕು, ಇದರಿಂದ ನಮ್ ಜೀವ ಹೋಗ್ತಿದೆ. ಅಯ್ಯೋ ಚೋಟು, ಇಷ್ಟೊಂದು ಮೀನ್ನ ನಾನು ಒಬ್ಳೆ ಹೇಗೆ ತೆಗೆದು ಬಿಸಾಕೋದು? ಇದರಲ್ಲಿ ಸುಮಾರು 1000 ಮೀನುಗಳಷ್ಟು ಇರುತ್ತೆ. ಈ ವಾಸನೆಗೆ ನನ್ ಜೀವನೇ ಹೋಗೋ ರೀತಿ ಇದೆ. ಇದನ್ನ ನಾನು ಒಬ್ಳೆ ಬಿಸಾಕಕ್ಕಾಗುತ್ತಾ? ಇಲ್ಲಿ ನೋಡು, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಹಾಳಾಗಿರುವ ಈ ಮೀನನ್ನು ಮಾತ್ರ ನಾವು ಕೈಯಲ್ಲಿ ಮುಟ್ಟದೇ ಇಲ್ಲ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ್ಲೇ ಆ ಹಾಳಾಗೋಗಿರುವ ಮೀನಿನ ವಾಸನೆಗೆ ಅವರ ಊರಿನಲ್ಲಿರುವ ಬೆಕ್ಕುಗಳು, ನಾಯಿಗಳು ಎಲ್ಲಾನು ಆ ವಾಸನೆ ನೋಡ್ಕೊಂಡು ಚಿಚುಕಾಗಿಯ ಮನೆಯ ಹತ್ತಿರ ಓಡ್ಕೊಂಡ್ ಬರ್ತಾ ಇತ್ತು. ಆವಾಗ ಅದ ನೋಡಿದ ಬುಜ್ಜಿ, ಅಮ್ಮ ಅಮ್ಮ, ಅಲ್ಲಿ ನೋಡಿದ್ರ ಎಷ್ಟೊಂದು ನಾಯಿ ಬೆಕ್ಕುಗಳು ಈ ಕಡೆಗೆ ಬರ್ತಾ ಇದೆ. ಅವುಗಳ ಕಣ್ಣು ನೋಡಿದ್ರೆ ನನಗ್ ತುಂಬಾನೇ ಭಯ ಆಗ್ತಿದೆ. ಅಯ್ಯಯ್ಯೋ, ಒಂದು 10 ನಾಯಿ 20 ಬೆಕ್ಕುಗಳು ಬರ್ತಾ ಇದೆ. ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಎಲ್ಲರೂ ಮರದ ಮೇಲೆ ಹಾರಿ ಹೋಗಿ. ಹಾಳಾಗಿರುವ ಮೀನಿನ ವಾಸನೆಗೆ ಬೆಕ್ಕು ನಾಯಿಗಳೆಲ್ಲ ಬರ್ತಾ ಇದೆ. ಚಿಚ್ಚು, ನೀನ್ ಕೂಡ ಹಾರು. ಹಾಗೆ ಪಕ್ಷಿಗಳು ಎಲ್ರೂ ಹೆದರ್ಕೊಂಡು ಪಕ್ಕದಲ್ಲಿದ್ದ ಒಂದು ಮರದ ಮೇಲ್ಗಡೆ ಹೋಗಿ ಕೂತ್ಕೊಂಡ್ರು. ಚಿಚುಕಾಗೆ ಚಿನ್ನುಕಾಗೆನೆ ಹೆದರ್ಕೊಂಡು ಅಲ್ಲೇ ಇದ್ದ ಇನ್ನೊಂದ್ ಮರದ ಮೇಲೆ ಹೋಗಿ ಕೂತ್ಕೊಂಡ್ರು. ಇವಾಗ ಆ ಬೆಕ್ಕಿನ ಗುಂಪು ಹಾಗೂ ನಾಯಿಯ ಗುಂಪು ಚಿಚುಕಾಗಿಯ ಮನೆಯ ಮೇಲೆ ದಾಳಿ ಮಾಡಿತು. ಚಿಚುಕಾಗಿಯ ಮನೆಯ ಒಳಗಡೆ, ಮನೆ ಮೇಲೆ ಇದ್ದ ಎಲ್ಲ ಮೀನುಗಳನ್ನ ಅವುಗಳು ಕಿತ್ಕೊಂಡ್ ತಿಂತಾ ಇರೋದನ್ನ ನೋಡಿ,
ಅಯ್ಯಯ್ಯೋ, ಆ ನಾಯಿ ಬೆಕ್ಕಲ್ಲ ನನ್ನ ಮನೆ ಮೇಲೆ ಬಿದ್ದಿರುವ ಆ ಮೀನ್ನ ತಿನ್ನಕ್ಕೆ ಬರ್ತಾ ಇವೆ. ನನ್ನ ಮನೆ ಎಲ್ಲ ಹಾಳಾಗೋಗ್ತಿದೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಹೇ ಶೋ ಶೋ, ಇಲ್ಲಿಂದ ಹೋಗು ಹೋಗು. ಅಮ್ಮ, ನಾನು ನಿನ್ನೆ ಹೇಳ್ದೆ ದೇವ್ರು ಕೊಟ್ಟ ಆ ಮೀನನ್ನು ಎಲ್ರಿಗೂ ಹಂಚಿಕೊಡಿ ಅಂತ. ಆದ್ರೆ ನೀವು ನನ್ನ ಮಾತು ಕೇಳಿದ್ರ? ಇವಾಗ ನೋಡಿದ್ರ ನಮ್ಮ ಮನೆ ಎಲ್ಲ ಹೋಯ್ತು. ಟುನಿಗುಬ್ಬಚ್ಚಿ ಇದನ್ನ ನೋಡಿ ನಗುತ್ತಾ, ಏನ್ ಚಿಚ್ಚು, ಯಾಕೆ ಅಳ್ತಾ ಇದೀಯ? ನೀನು ನಮ್ನ ಮೀನ್ ಕ್ಲೀನ್ ಮಾಡು ಅಂತ ಹೇಳ್ದೆ, ನಮ್ಮೆಲ್ಲರಿಗೂ 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ. ಇವಾಗ ಮೀನು ನಾಯಿಗಳೆಲ್ಲ ಫ್ರೀ ಸರ್ವಿಸ್ ಮಾಡ್ತಾ ಇದೆ ನೋಡಿ, ಸಂತೋಷ ಪಡು. ನಿನಗೆ ಫ್ರೀ ಸರ್ವಿಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಚಿಚ್ಚು? ದೇವ್ರು ನಿನಗೆ ಫ್ರೀ ಆಗಿ ಮೀನ್ ಕೊಟ್ಟ, ಇವಾಗ ನಾಯಿ ಬೆಕ್ಕಲ್ಲ ಫ್ರೀ ಆಗಿ ಸರ್ವಿಸ್ ಮಾಡ್ತಿದ್ದಾರೆ, ಸಂತೋಷ ಪಡು. ಚಿಚ್ಚು, ಫ್ರೀ ಆಗಿ ಸಿಗ್ತಾ ಇದೆ ಅಂತ ನೀನ್ ಎಷ್ಟು ಮಾತಾಡದೆ. ದೇವ್ರು ಫ್ರೀ ಆಗಿ ಕೊಡ್ತಾನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಕಷ್ಟ ಬರುತ್ತೆ. ನೀನು ಈ ಮೀನನ್ನು ಎಲ್ರಿಗೂ ಹಂಚಿದ್ರೆ ಇವಾಗ ನಿನ್ ಮನೆ ಆದ್ರೂ ಶಾಶ್ವತವಾಗಿ ಉಳಿತಾ ಇತ್ತಲ್ವಾ? ಚಿಚುಕಾಗೆ ತಪ್ಪನ್ನ ಅರ್ಥ ಮಾಡ್ಕೊಂಡು, ಚಿಚ್ಚು, ನನ್ನನ್ನು ಕ್ಷಮಿಸಿ. ಆ ದೇವ್ರು ಫ್ರೀ ಆಗಿ ಕೊಟ್ಟಿದ್ದಾನೆ, ನಾನೇ ತಿನ್ಬೇಕು ಅಂತ ಆಸೆ ಪಟ್ನೆ ಹೊರತು ನಿಮ್ಗೆ ಕೊಡ್ಬೇಕು ಅನ್ಕೊಂಡಿರ್ಲಿಲ್ಲ. ಇನ್ ಮುಂದೆ ನನ್ ತಪ್ಪನ ನಾನು ತಿಳ್ಕೊಂಡೆ. ಇನ್ ಮುಂದೆ ಏನೇ ಇದ್ರು ಎಲ್ರಿಗೂ ಹಂಚಿ ತಿಂತೀನಿ. ಆ ದಿನ ಹಗ್ಲಿಡಿ ಆ ಬೆಕ್ಕುಗಳು ಹಾಗೂ ನಾಯಿಗಳು ಚಿಚುಕಾಗಿಯ ಮನೆಯಲ್ಲಿದ್ದ ಎಲ್ಲ ಮೀನುಗಳನ್ನ ತಿಂದು ಅವಳ ಮನೇನ ನಾಶ ಮಾಡಿ ಅಲ್ಲಿಂದ ಹೋಗ್ಬಿಡ್ತು. ಸಂಜೆ ಸಮಯ ಪಕ್ಷಿಗಳೆಲ್ಲರೂ ಇಳಿದು ಬಂದ್ ನೋಡಿದಾಗ ಚಿಚುಕಾಗಿಯ ಮನೆ ಪಾಪ ನೋಡಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇತ್ತು. ಆವಾಗ ಅಯ್ಯೋ ಪಾಪ ಅಂತ ಎಲ್ಲ ಪಕ್ಷಿಗಳು ಅವಳಿಗೆ ಸಹಾಯ ಮಾಡಿದ್ರು. ಆ ದಿನದಿಂದ ಚಿಚುಕಾಗಿ ಸ್ವಾರ್ಥದಿಂದ ಯೋಚನೆ ಮಾಡೋದನ್ನ ಬಿಟ್ಟು ಎಲ್ರಿಗೋಸ್ಕರನೂ ಬಾಳಕ್ಕೆ ಶುರು ಮಾಡಿದ್ಲು.